ಸಕ್ಕರೆ ಕಾರ್ಖಾನೆಗಳು ರೈತರ ಕಬ್ಬಿನ ಬಾಕಿ ಬಿಲ್ಲನ್ನು ಪಾವತಿಸದೇ ಇದ್ದರೆ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ಬೀಳಗಿ ಮತಕ್ಷೇತ್ರದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ಸಿದ್ದಪ್ಪ ಬಳಗಾನೂರವರು ಎಚ್ಚರಿಕೆ ನೀಡಿದ್ದಾರೆ. ಏಪ್ರಿಲ್ 17 ಮಧ್ಯಾಹ್ನ 1 ಗಂಟೆ ಬೀಳಗಿ ಪಟ್ಟಣದಲ್ಲಿ ಮಾತನಾಡಿರುವ ಅವರು, ಸಕ್ಕರೆ ಕಾರ್ಖಾನೆಗಳು ರೈತರ ಕಬ್ಬಿನ ಬಾಕಿ ಬಿಲ್ಲನ್ನು ಪಾವತಿಸಿಲ್ಲ. ಈ ಕುರಿತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಚಕಾರವನ್ನು ಎತ್ತುತ್ತಿಲ್ಲವೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ಬಾಕಿ ಬಿಲ್ ಪಾವತಿಯಾಗದಿದ್ದರೆ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅವರ ಮಗಳು ಸಂಯುಕ್ತ ಪಾಟೀಲರ ಚುನಾವಣಾ ಪ್ರಚಾರಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಸಚಿವರ ಕಾರು ಮುತ್ತಿಗೆ ಹಾಕುತ್ತೇವೆ ಎಂದು ಹೇಳಿದ್ದಾರೆ. ಸದ್ಯ ಸಭೆ ನಡೆಸಿ ಗಡುವು ನೀಡುತ್ತೇವೆ. ಆ ಗಡುವಿನ ಒಳಗಡೆ ಬಾಕಿ ಬಿಲ್ ಪಾವತಿಯಾಗದಿದ್ದರೆ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಹೇಳಿದ್ದಾರೆ. ಬೀಳಗಿ ತಾಲೂಕಿನ ಎಲ್ಲ ಸಮಸ್ತ ರೈತ ಅಣ್ಣ ತಮ್ಮಂದರಿಗೆ ನಮಸ್ಕರಿಸುತ್ತಾ, ಈಗ ಕಾರ್ಖಾನೆ ಮಾಲೀಕರು ಕಳೆದ 4-5 ತಿಂಗಳಾಯ್ತು ಬಿಲ್ಲನ್ನು ಬಿಡುಗಡೆ ಮಾಡಿಲ್ಲ. ಕೇಳಿದರೆ ಏನಾದರೂ ಒಂದು ಕುಂಟ್ರಿ ನೆಪ ಹೇಳಕತ್ತಾರೆ. ಮತ್ತು ಸಕ್ಕರೆ ಮಂತ್ರಿಗಳು ಅದ್ರ ಬದಲು ಚಕಾರ ಎತ್ತಾ ಇಲ್ಲ. ತಾಲೂಕು ಆಡಳಿತ ಅದ್ರ ಬದಲು ಏನು ಕ್ರಮ ಕೈಗೊಳ್ತಾ ಇಲ್ಲ. ಅದಕ್ಕೆ ಜಿಲ್ಲಾ ಆಡಳಿತ ಕ್ರಮ ಕೈಗೊಳ್ಳಂಗಿಲ್ಲ, ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಂಗಿಲ್ಲ. ಮತ್ತು ಸಕ್ಕರೆ ಮಂತ್ರಿಯವರು ಅದಕ್ಕಾಗಿ ಒಂದು ಇಲಾಖೆ ಐತಿ, FRPಯನ್ನು ಕೊಡಿಸ್ತೀವಿ ನಾವು, ಕಾರ್ಖಾನೆಯವರು ಮುಲಾಜಿಲ್ಲದೆ ರೈತರಿಗೆ ಹಿತ ಕಾಪಾಡ್ತೀವಿ ಅಂತಕ್ಕಂಥದ್ದು ಸ್ಟಾರ್ಟಿಂಗ್ನಲ್ಲಿ ಹೇಳಿರ್ತಕ್ಕಂಥ ಶಿವಾನಂದ ಪಾಟೀಲರು ಈಗ ಮೇಲ್ನೋಟಕ್ಕೆ ನಮಗೆ ಅನ್ಸಾಕತ್ತೈತಿ ಇವರು ಯಾವುದೇ ಅವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇರುವಂಥದ್ದನ್ನು ನೋಡಿದರೆ ಇವರು ಶುಗರ್ ಲಾಬಿಗೆ ಮಣದಾರ ಅಂತ ನಮಗೆ ಅನಿಸ್ತದೆ. ಯಾಕಂದರೆ ಏನು ಕ್ರಮ ಕೈಗೊಂಡಿರಿ? ಅವ್ರ ಬಿಲ್ ಲೇಟ್ ಮಾಡಿದ್ದಕ್ಕೆ ಅವ್ರಿಗೆ 8% ಬಡ್ಡಿ ಹಾಕಿ ಕೊಡ್ಬೇಕಂತೇಳಿ ಅವರಿಗೆ ಆದೇಶ ಮಾಡಿರಿ. ನಿಮ್ಮ ಹತ್ತಿರ ಏನಾದರೂ ದಾಖಲಾತಿದ್ರೆ ಬಿಡುಗಡೆ ಮಾಡಿರಿ. ಏನಾದರೂ ಒಂದು ಸ್ವಲ್ಪ ರೈತರ ಉಳಿಸ್ಬೇಕು, ಅವರನ್ನು ಬೆಳೆಸಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಕಿಂಚಿತ್ತಾದರೂ ಇದ್ರೆ ಶಿವಾನಂದ ಪಾಟೀಲ್ ರೀ, ಇಂದು ನೀವು ಅವಹೇಳನಕಾರಿಯಾಗಿ ಮಾತಾಡಿ ರೈತರನ್ನು ಕಡೆಗಣಿಸಿರಿ. ಈಗ ಬಿಲ್ ಕೊಡಿಸೋ ವಿಚಾರದಾಗೂ ಸಕ್ಕರೆ ಮಂತ್ರಿಯಾಗಿ ರೈತರನ್ನು ಕಡೆಗಣಿಸುವಂಥ ಕೆಲಸ ಮಾಡಕತ್ತೀರಿ. ಮತ್ತು ಈಗ ಬಿಜಾಪುರದಿಂದ ಬಾಗಲಕೋಟೆಗೆ ಚುನಾವಣೆ ಮಾಡೋದಕ್ಕೆ ಬಂದ ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರನ್ನು ಮಗ್ಗಲ್ದಾಗ ಇಟ್ಕೊಂಡು ನೀವು ಭಾಷಣವನ್ನು ಮಾಡ್ತೀರಿ. ಅವರು ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು ಯಾಕೆ ಬಾಕಿ ಕೊಟ್ಟಿಲ್ಲಪ್ಪ ಅದನ್ನು ಕೊಡ್ರಿ ಅಂತ ಹೇಳುವಂಥ ತಾಕತ್ತು ನಿನ್ನಲ್ಲಿ ಐತೋ ಇಲ್ಲೋ? ನೀವು ಯಾಕೆ ಅದನ್ನು ಮಾಡ್ತಾ ಇಲ್ಲ? ಇದನ್ನು ನೋಡಿದರೆ ನಮಗನಿಸ್ತತಿ ನೀನು ಸಂಪೂರ್ಣ ರೈತ ವಿರೋಧಿ ಅದಿ ಅಂತ ನಾವು ಘೋಷಣೆ ಮಾಡ್ಬೇಕಾಕತ್ತಿ ಮುಂದಿನ ದಿನಮಾನದೊಳಗೆ. ಈಗ ನಾವು ಗಡುವನ್ನು ಕೊಟ್ಟು ತಹಸೀಲ್ದಾರ್ಗೆ ಮನವಿ ಕೊಡ್ತೀವಿ. ಆ ಗಡುವಿನೊಳಗಾಗಿ ಕಾರ್ಖಾನೆ ಮಾಲೀಕರು ನಮಗೆ ಬಿಲ್ ಕೊಡದೆ ಹೋದರೆ ನಾವು ನೇರವಾಗಿ ಚುನಾವಣೆಯನ್ನು ಬಹಿಷ್ಕಾರ ಹಾಕುವಂಥದ್ದು, ಇವ್ರನ್ನ ಹಳ್ಳ್ಯಾಗ ಅಡ್ಡಾಡ್ಕೊಡ್ಲಾರ್ದನ ಬಾಳಿ ಕಳಿಸುವಂಥ ಕೆಲಸವನ್ನು ಎಲ್ಲ ರೈತರಿಗೆ ಕರೆ ಕೊಟ್ಟು ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಬಯಸ್ತೀನಿ. ಗಡುವು ಈಗ ನಾವು ಒಂದು ಮೀಟಿಂಗ್ ಮಾಡಿ ಅವರಿಗೆ ಒಂದು ಗಡುವನ್ನು ಕೊಡ್ತೀವಿ. ಆ ಗಡುವಿನೊಳಗಾಗಿನೇ ಅವರು ಅದನ್ನು ಬಿಲ್ ಸಂದಾಯ ಮಾಡಿದರೆ ಸರಿ, ಮಾಡದೇ ಇದ್ದರೆ ಇವರಿಗೆ ಮುಂದಿನ ಒಟ್ಟೆ ಯಾವುದೇ ಹಳ್ಳಿ ಒಳಗೆ ಇವ್ರು ಪ್ರಚಾರಕ್ಕೆ ಬರಲಾರ್ದಂಗೆ ಎಲ್ಲ ರೈತರು ಕೂಡಿ ಈಗ ಶಿವಾನಂದ ಪಾಟೀಲರ ಕಾರಿಗೆ ಗೇರಾವ್ ಹಾಕೋದು, ಅವ್ರ ಮಗಳ ಚುನಾವಣೆ ಕ್ಯಾನ್ವಾನ್ಸ್ ಮಾಡಕ್ಕೆ ಬಂದ್ರೆ ನಾವು ಬಿಡಂಗಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ನಾನು.